ಕ್ವೀನ್ಸ್ ಪ್ರೀಮಿಯರ್ ಲೀಗ್ 2.0 ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕ್ರಿಕೆಟ್ ಮ್ಯಾಚು. ಸೊ ಏನಂತಂದ್ರೆ ಸಾಕಷ್ಟು ಹೈ ವೋಲ್ಟೇಜ್ ಮ್ಯಾಚ್ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಜೊತೆ ಇವಾಗ ಆರ್ಗನೈಸ್ ತಂಡದ ಸಂತೋಷ್ ಬಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ, ಎಷ್ಟು ಖುಷಿಯಾಗಿದ್ದಾರೆ, ಏನೇನಾಯ್ತು QPL ಒಂದು ಇಷ್ಟೊಂದು 12+ ಗೇಮ್ ಅನ್ನ ಆಯೋಜನೆ ಮಾಡ್ಬೇಕಂದ್ರೆ ಸಾಕಷ್ಟು ಕಷ್ಟಗಳು ಸವಾಲುಗಳು ಎದುರಾಗ್ತವೆ. ಅವ್ರನ್ನೇ ಕೇಳ್ತಾ ಹೋಗೋಣ ಏನಾಯ್ತು ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ಥ್ಯಾಂಕ್ ಯು. ಖುಷಿ ತುಂಬ ಇದೆ ಸರ್. ಯಾಕಂದರೆ ನಾವು ಖುಷಿ ಆಗೋದಕ್ಕಿಂತ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ಸ್ಗಳು ಖುಷಿಯಾಗಿದ್ದಾರಲ್ಲ, ಅದು ತುಂಬ ಹೆಮ್ಮೆ ಇದೆ. ನಾವು ಕಷ್ಟಪಡೋದಕ್ಕೆ ಎಲ್ಲೋ ಅವ್ರ ಖುಷಿಯಲ್ಲಿ ಸಿಗ್ತಾ ಇದೆ. ಸರ್, ನಿಮ್ಮ ಆರ್ಗನೈಸೇಷನ್ ತಂಡದ ಸಾಕಷ್ಟು ನಿಮ್ಮ ಸ್ನೇಹಿತರು ಮಾತಾಡಿಸ್ತೆ. ಸೊ ಅವ್ರು ಹೇಳ್ತಾ ಇದ್ರು, ಸರ್ ಡೇ 1 ಇಂದ ಇಲ್ಲಿ ತನಕ ನಾವು ಸಾಕಷ್ಟು ಶ್ರಮ ವಹಿಸಿದೀವಿ, ನಾವು ಮಲಗಿರೋದೇ 3-4 ಅವರ್ಸ್ ಹೆಚ್ಚು ಅಂತ ಹೇಳ್ತಾರೆ. ಅಖಿಲ್ ಅವರಾಗಿರ್ಬೋದು, ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ನೀವು ಯಾವ ತರ ಇದ್ರಿ ಟೀಮಲ್ಲಿ, ಮತ್ತೆ ನಿಮ್ದು ಯಾವ ತರ ಇತ್ತು ಅಂತ? ಇಲ್ಲ, ನಮ್ದು ಏನಂದರೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ವಿ ಗೇಮು. ಚೆಸ್ಸು ಮತ್ತು ಬ್ಯಾಡ್ಮಿಂಟನ್ನು ಅದೆಲ್ಲ ಬಂದಾಗ ಒಬ್ಬರು ನೋಡಿಕೊಂಡ್ರು. ನಾನು ನಿನ್ನೆಯಿಂದ ಕ್ರಿಕೆಟ್ ಬಂದಾಗ ನಾನು ನೋಡ್ಕೊತ ಇದ್ದೀನಿ. ಸೊ ಹಂಗಿದ್ದರಿಂದ ಆ ಕೆಲಸ ಮುಗಿಸ್ಕೊಂಡು ನಾವು ಬೇರೆ ಕೆಲಸಕ್ಕೆ ಹೋಗ್ತೀವಿ. ಬಟ್ ಏನು ಕಷ್ಟ ಅನಿಸ್ತಾ ಇಲ್ಲ ಸರ್. ಬಟ್ ನಿದ್ದೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು 2 ದಿನ ಮಾಡ್ತೀವಿ. ಸೊ ಎಂದೇನಂತಂದ್ರೆ ಇವಾಗ 2ನೇ ಸೀಸನ್ನು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ, ಯಶಸ್ವಿಯಾಗಿ ಮುಗುತ್ತೆ ಕೂಡ ಖಂಡಿತ. ಸೊ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ನಿಮ್ದು? ನಿಮ್ಮ ಒಂದು ಆರ್ಗನೈಸ್ ತಂಡ ಆಗಿರ್ಬೋದು. ಇವಾಗ ತಾನೇ ಪ್ರಮೋದ್ ಶೆಟ್ಟಿ ಅವ್ರನ್ನ ಮಾತಾಡ್ತೀವಿ ಸರ್. ಅವ್ರೇನು ಹೇಳಿದ್ರು, ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗ್ಬೇಕಂತ ಒಂದು ಅಭಿಪ್ರಾಯ ಹೇಳಿದ್ರು. ಸೊ ನೀವೇನು ಹೇಳ್ತೀರಾ ಸರ್? ನ್ಯಾಷನಲ್ ಲೆವೆಲ್ಗೆ ಹೋಗೋದಂದ್ರೆ ನಮ್ಮ ಆಟಗಾರ್ತಿಯರನ್ನ ಬೇರೆ ದೇಶಕ್ಕೆ ಕರ್ಕೊಂಡು ಆಡೋದೊಂದು ಪ್ಲಾನಿಂಗ್ ಇದೆ, ಡಿಸ್ಕಷನ್ ನಡೀತಾ ಇದೆ. ಅದ್ರ ಜೊತೆಗೆ ದೇಶೀಯ ಗೇಮ್ಗಳನ್ನ ಆ್ಯಡ್ ಮಾಡೋದು. ಇವಾಗಲೇ ರಂಗೋಲಿ ಅದೆಲ್ಲ ಆ್ಯಡ್ ಮಾಡಿದ್ದೀವಿ. ಆ ಥರ ಇನ್ನೊಂದಿಷ್ಟು ಹೊಸ ಗೇಮ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಟಚ್ ಹೊಸ ಥರದ್ದು ಕೊಟ್ಟು ಆಡಿಸೋದೊಂದು ಪ್ಲಾನ್ ಇದೆ. ಅಂದ್ರೆ ಈ ಸೀಸನ್ ನಿಮಗೆ ಸ್ವಲ್ಪ ಸ್ಪೆಷಲ್ ಮತ್ತೆ ಎಕ್ಸ್ಟ್ರಾ ಕೆಲಸ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಫಸ್ಟ್ ಸೀಸನ್ ಬರೀ ಕ್ರಿಕೆಟ್ ಇತ್ತು, ಇವಾಗ ಈ ಸೀಸನ್ ಅಲ್ಲಿ 12+ ಗೇಮ್ಸು. ಸೊ ಯಾವ ತರ ಮ್ಯಾನೇಜ್ ಮಾಡಿದ್ರೆ, ಏನೇನಾಯ್ತು ಅಂದ್ರೆ ಇನ್ನೂ ಏನಾದ್ರು ಆ ತರ ಒಂದು ಕಾಂಪ್ಲಿಕೇಟೆಡ್ ಅನ್ಸುತ್ತಾ? 12+ ಗೇಮು ಇದೆ, ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅನ್ಸುತ್ತಾ? ಕಾಂಪ್ಲಿಕೇಟ್ ಏನಿಲ್ಲ. ನಾವು ಹುಡುಗಿಯರಿಗೆ ಹೇಳಿದಾಗ ಅವ್ರು ಇಷ್ಟಪಟ್ಟು ಬಂದರು. ಬಟ್ ಅವ್ರದ್ದೆಲ್ಲ ಕ್ರಿಕೆಟ್ ಮೇಲೆ ಜಾಸ್ತಿ ಆಗ್ತಾ ಇದ್ದಾರೆ. ಅವ್ರು ಬೇರೆ ಗೇಮ್ ಬಗ್ಗೆ ಟೆನ್ಷನ್ ತಗೊಳ್ತಾ ಇಲ್ಲ. ಬಟ್ ಇವಾಗ ಸ್ವಲ್ಪ ಕಾಂಪಿಟೇಷನ್ ಹತ್ರ ಬಂದಾಗ ಎಲ್ಲ ಮಾಡಬೇಕು ಅಂತ ಇವಾಗ ಜೋಶಲ್ಲಿದ್ದಾರೆ. ಬಟ್ ನಾವು ಸ್ಟಾರ್ಟಿಂಗ್ ಹೇಳಿದಾಗ ಮಾಡೋಣ ಅನ್ನೋ ಥರನೇ ಇದ್ದರು. ಇವಾಗ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮಗೂ ಅದೇ, ಇವಾಗಿಂದ ಅವ್ರ ಸಪೋರ್ಟ್ ನೋಡಿಕೊಂಡು ಮುಂದಿನ ಯೋಜನೆಗಳಿಗೆ ಹೆಲ್ಪ್ ಆಗುತ್ತೆ. ಈಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕ್ವೀನ್ಸ್ಗಳಿಗೆ ಅಂದರೆ ವುಮೆನ್ಸ್ಗಳಿಗೆ ಮಾತ್ರ. ಸೊ ಇದರಲ್ಲಿ ಬೇರೆ ಬೇರೆ ಕ್ಷೇತ್ರದ ವುಮೆನ್ಸ್ಗಳಿದ್ದಾರೆ. ಮಾಡೆಲ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ, ಬೇರೆ ಬೇರೆ ಇದ್ರವರು ಇದ್ದಾರೆ. ಸೊ ಅವ್ರನ್ನೆಲ್ಲ ಒಟ್ಟುಗೂಡಿಸೋದು ಅಂದರೆ ಒಂದು ಶೆಡ್ಯೂಲ್ ತಗೊಳ್ಳೋದೇ ಅವ್ರ ಹತ್ರ ಕಷ್ಟ. ದೊಡ್ಡ ದೊಡ್ಡ ಹೀರೋಯಿನ್ಗಳು ಕೂಡ ಇದ್ದಾರೆ. ಸೊ ಯಾವ ಥರ ಮ್ಯಾನೇಜ್ ಮಾಡೋದ್ರಿ ಅಂತ? ಇಲ್ಲ, ಅದಕ್ಕೆ 3 ತಿಂಗಳಿಂದ ಸತತ ಪ್ರಯತ್ನ ನಡೀತಾ ಇತ್ತು. ಅದಕ್ಕೆ ಒಂದು ಟೀಮು, ಅದಕ್ಕೆ ನಮ್ಮದು ಕೋಆರ್ಡಿನೇಟ್ ಟೀಮ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತುಂಬಾ ಲಾಸ್ಟ್ ಮೂಮೆಂಟಿಗೆ ಒಂದು ಕ್ಲಾಶಸ್ ಡೇಟ್ದೆಲ್ಲ ಇರುತ್ತಲ್ವ, ಸಮಸ್ಯೆಗಳು ಅದು ಆಗ್ತಾ ಇತ್ತು. ಬಟ್ ಇಮಿಡಿಯೇಟ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ಸಪ್ತಮಿಗೌಡ ಹೋದ ವರ್ಷ ಮಾಡಿದರು. ಈ ವರ್ಷನೂ ಅವ್ರು ಖುಷಿಯಿಂದ ಬಂದರು, ಹೇಳಿದ ತಕ್ಷಣವೇ ಬಂದರು. ಇನ್ನೊಂದಿಷ್ಟು ಜನ ಆ್ಯಡ್ ಆದರು. ನೆಕ್ಸ್ಟ್ ಇಯರಿಂದ ನೋಡ್ತೀವಿ, ಚೆನ್ನಾಗೇ ಮಾಡೋಕೆ ನೋಡ್ತೀವಿ. ಸೊ ಇವಾಗ ಅಪ್ಕಮಿಂಗ್ ಇವಾಗ ಮ್ಯಾಚ್ ನಡೀತಾ ಇದೆ. ಇನ್ನೂ ಮೋಸ್ಟ್ಲಿ ಕ್ರಿಕೆಟ್ ನಾಳೆಗೂ ಇದೆ, ಕಂಟಿನ್ಯೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಹೇಳ್ತಾರೆ ಎಲ್ಲ ಸ್ಪರ್ಧಿಗಳಿಗಾಗಿರ್ಬೋದು, ಕ್ವೀನ್ಸ್ಗಳಿಗಾಗಿರ್ಬೋದು, ಓನರ್ಗಳಿಗಾಗಿರ್ಬೋದು, ಇಡೀ QPL ತಂಡಕ್ಕೆ ಏನು ಹೇಳ್ತೀರಾ? ಸೊ ಮೇಜರಾಗಿ ನಾವು ಓನರ್ಗಳಿಗೆ ಸಹ ಹೇಳಲೇಬೇಕು ಸರ್. ಯಾಕಂದರೆ ನಾವೇನೋ ಒಂದಿಷ್ಟು ಹೇಳಿರ್ತೀವಿ ಸರ್, ನಮ್ಮ ಆರ್ಟಿಸ್ಟು ಬರ್ತಾರೆ, ಬಿಟ್ಟಿಂಗ್ ತನಕ ನಮ್ಮ ಜವಾಬ್ದಾರಿಯಾಗಿರುತ್ತೆ, ಬಿಟ್ಟಿಂಗ್ ಆದಮೇಲೆ ಅವ್ರ ಜವಾಬ್ದಾರಿಯಾಗಿರುತ್ತೆ. ಬಟ್ ಅವ್ರು ಹ್ಯಾಂಡಲ್ ಮಾಡೋಕ್ಕೆ ಅವರಿಗೆ ನಮ್ಮ ಲೈನ್, ಸಿನಿಮಾ ಲೈನ್ ಗೊತ್ತಿರಲ್ಲ ಅವರಿಗೆ. ಪಾಪ ತುಂಬ ವನಿತಾ ಮೇಡಮ್ ಅಂತ ಬರ್ತಾರೆ, ರಾಜು, ಈಗ ಸುರೇಶ್ ಗೌಡ್ರು, ರೂಪಾ ಮ್ಯಾಮ್ ಇಬ್ಬರು ರೂಪಾ ಮ್ಯಾಮ್ ಇದ್ರು. ಏನಂದರೆ ಈ ಸಲ ಹೋದ ವರ್ಷ ಒಂದೇ ಲೇಡಿ ಓನರ್ ಇದ್ದರು, ಈ ವರ್ಷ 3 ಜನ ಬಂದರು. ಖುಷಿ. ನೆಕ್ಸ್ಟ್ ಇಯರ್ ಎಲ್ಲ 10 ಜನ ಲೇಡಿ ಓನರೇ ಇದ್ದರೆ ಇನ್ನೂ ಖುಷಿ ನಮಗೆ. ಸೊ ಫೈನಲಿ ನೀವು ಅಂದ್ಕೊಂಡಂಗೆ ಕೂಡ ನಿಮ್ಮ ಟೀಮು ಸೆಕೆಂಡ್ ಸೀಸನ್ ಯಶಸ್ವಿಯಾಗಿ ಮುಗಿಲಿ, ಮತ್ತೆ ನೆಕ್ಸ್ಟ್ ಸೀಸನ್ ಇಂದ ನ್ಯಾಷನಲ್ ಲೆವೆಲ್ಗೆ ಈ ಒಂದು QPL ಇವೆಂಟ್ ಹೋಗ್ಲಿ ಅನ್ನೋದು ಕೂಡ ನಮ್ಮ ಆಸೆ ಆಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.